ಹೌದು ಮಾವ. ಬೆಳ್ಳಿ, ಷಣ್ಮುಗ, ಬೆಳ್ಳಿ ನನ್ನ ಹೆಸರು ಕರೀತಿದ್ದ ಕಣೋ. ಬೆಳ್ಳಿ, ಬೆಳ್ಳಿ, ಬೆಳ್ಳಿ ಮಾತಾಡ್ತಿದ್ದಾಳೆ ಕಣೋ. ಬೆಳ್ಳಿ ಮಾತಾಡ್ತಿದ್ದಾಳೆ. ಬೆಳ್ಳಿ, ಎಲ್ಲಿ ನನ್ನ ಬಿಟ್ಟು ಹೋಗ್ತೀವಿ ಅಂತ ತುಂಬಾ ಭಯ ಆಗಿತ್ತು. ನನ್ನ ಒಂಟಿ ಮಾಡ್ತೀಯ ಅಂತ ತುಂಬಾ ಹೆದರಿದ್ದೆ. ಆದ್ರೆ ನೀನ್ ಹಾಗೆ ಮಾಡ್ಲಿಲ್ಲ. ನನ್ನ ಜೀವನಕ್ಕೆ ಮತ್ತೆ ವಾಪಸ್ ಬಂದ್ಬಿಟ್ಟೆ. ಮತ್ತೆ ವಾಪಸ್ ಬಂದೆ. ನೀನ್ ಇಲ್ದೆ ನನ್ನ ಜೀವನ ಏನು ಅಂತಾನೆ ಗೊತ್ತಿರ್ಲಿಲ್ಲ ಬೆಳ್ಳಿ. ಅಮ್ಮ, ತಾಯಿ ಚಾಮುಂಡಿ, ನನ್ನ ಬೆಳ್ಳಿನ ನನಗೆ ವಾಪಸ್ ಕೊಟ್ಬಿಟ್ಟೆ. ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಮಾವ, ನೀವು ನನ್ನ ಪ್ರಾಣ ಮಾವ. ನಿಮ್ಮನ್ನ ಬಿಟ್ಟು ನನ್ನ ಎಲ್ಲಿ ಹೋಗ್ಲಿ. ನನ್ನ ಜೀವನ ಎಲ್ಲ ನೀವೇ ಮಾವ. ನನ್ನ ಇಡೀ ಜೀವನ ನಿಮ್ಗೆ ಮುಡಿಪಾಗಿಟ್ಟಿದೆ. ನಿಮ್ಮ ಋಣ ನನ್ನ ಮೇಲೆ ತುಂಬಾ ಇದೆ. ನಾನು ಅದನ್ನ ತೀರಿಸ್ದೆ ಇಲ್ಲಿಂದ ಹೋಗಲ್ಲ ಮಾವ. ಮುತ್ತು ಸರ್, ಬೆಳ್ಳಿ ಹುಷಾರಾದ್ಲು ನೋಡಿದ್ರಾ? ಎಲ್ಲ ನಿಮ್ ದಯ ಡಾಕ್ಟರ್. ನನ್ನ ಬೆಳ್ಳಿಗೆ ಮರುಜೀವ ಕೊಟ್ಟಿದ್ದೀರ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿದ್ದು ಡಾಕ್ಟರ್. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ನಮ್ ಪ್ರಯತ್ನ ಜೊತೆಗೆ ನಿಮ್ ಪ್ರಾರ್ಥನೆ ಭಕ್ತಿ ಕೂಡ ಇದೆ. ಬೆಳ್ಳಿ ಗುಣ ಆಗೋಕೆ, ಅವಳನ್ನ ಮತ್ತೆ ಮಾತಾಡೋ ಹಾಗೆ ಮಾಡಕ್ಕೆ ನಿಮ್ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಬೆಳ್ಳಿಗೆ ಆಪರೇಷನ್ ಮಾಡ್ಬೇಕಿತ್ತು, ಆದ್ರೆ ಇವಾಗ ಅದ್ರ ಅವಶ್ಯಕತೆನೇ ಇಲ್ಲ. ಬೆಳ್ಳಿ ನಿಜವಾಗ್ಲೂ ತುಂಬಾ ಲಕ್ಕಿ. ಮಾವ, ನನ್ನ ಜೊತೆಯಲ್ಲಿರೋದೇ ಅದೃಷ್ಟ. ಅವರಿದ್ರೆ ನನಗೆ ಯಾವ ಆಪರೇಷನ್ನು ಔಷಧಿ ಬೇಡ. ನನ್ನ ದೇವ್ರು ನನಗೋಸ್ಕರ ಇಷ್ಟೊಂದು ಓಡಾಡಿದ್ದಾರೆ ಅಂದರೆ ನಾನು ಗುಣ ಆಗ್ತಾ ಇರ್ತೀನ ಡಾಕ್ಟರ್. ಹೌದು ಮುತ್ತು ಸರ್, ಬೆಳ್ಳಿಗೆ ನೀವೇ ಸಿರಪ್ಪು, ನೀವೇ ಔಷಧಿ, ನೀವೇ ಅವಳ ಪ್ರಾಣ. ಅಂದಮೇಲೆ ಆಕ್ಸಿಜನ್ ಥರ ಅವಳ ಜೊತೆಗಿದ್ದು ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗಿ. ತಗವಾ ನೋಡು, ನನಗಷ್ಟೇ ಅಲ್ಲ ಡಾಕ್ಟ್ರಿಗೂ ನಿಮ್ಮಿಬ್ರು ಪ್ರೀತಿ ಶಕ್ತಿ ಏನು ಅಂತ ಗೊತ್ತಾಯ್ತು. ನೋಡ್ದಾ? ಇನ್ನೇನು, ಡಾಕ್ಟ್ರ್ ಹೇಳಿದಾಗೆ ಮುತ್ತು ನಿನ್ ಜೊತೆ ಆಕ್ಸಿಜನ್ ಇದ್ದಾರ ಇದ್ದು ಡಿಸ್ಚಾರ್ಜ್ ಮಾಡಿ ಕರ್ಕೊ ಹೋಗ್ಬಿಡ್ತಾರೆ. ಬೆಳ್ಳಿ ಜೊತೆನೇ ಇರಪ್ಪ ನೀನು.
ಮುತ್ತು, ಬೆಳ್ಳಿ ಆಸ್ಪತ್ರೆಯಿಂದ ಹುಷಾರಾಗಿ ಬರ್ತಿದ್ದಾಳೆ. ಏನು ಯೋಚನೆ ಮಾಡ್ತಿದ್ಯಾ? ಸಂತೋಷವಾಗಿರೋದು ಬಿಟ್ಟು. ಇನ್ನು ಮುಂದೆ ಸಮಸ್ಯೆನೇ ಕಣೋ. ಇಷ್ಟು ದಿನ ನಾನಿದ್ದೆ, ಹಾಸ್ಪಿಟ್ಲಲ್ಲಿ ನಾನು ಅವಳನ್ನ ನೋಡಿಕೊಂಡೆ. ಆದರೆ ಮನೆಗೆ ಬಂದರೆ ಅವಳಿಗೆ ನೆಮ್ಮದಿನೇ ಇರಲ್ಲ. ಎಲ್ಲರೂ ಅವಮಾನ ಮಾಡ್ತಾರೆ, ತೊಂದರೆ ಕೊಡ್ತಾರೆ, ಒಟ್ಟಿಗೆ ಸೇರಿ ಅವಳನ್ನ ಕಾಡ್ತಾರೆ ಕಣೋ. ಅದೇ ಚಿಂತೆ ಆಗೋಗಿದೆ. ಮನೆಗೆ ಹೋದ್ರೆ ಇಷ್ಟೊಂದು ಸಮಸ್ಯೆ ಇದೆ ಅಂತ ನಿನ್ಗೆ ಅರ್ಥ ಆಗ್ತಿದೆಯಲ್ಲ, ಅಷ್ಟು ಸಾಕು. ನೀನೇನು ಯೋಚನೆ ಮಾಡಬೇಡ, ಏನೂ ಆಗಲ್ಲಲ್ಲೇ. ನೀನೊಬ್ಬ ಅವಳ ಜೊತೆ ಇದ್ರೆ ಸಾಕು. ಈ ಪ್ರಪಂಚನೇ ಎದುರು ಬಂದರೂ ಅವಳು ಚಿಂತೆ ಮಾಡಲ್ಲ. ಅದಷ್ಟೇ ಅಲ್ಲ ಕಣೋ, ಬೆಳ್ಳಿನ ನೋಡಿದ ತಕ್ಷಣ ಮಾಯಿನ ಜೊತೆ ಮದುವೆ ಅಂತ ಪ್ರಸ್ತಾಪ ಮಾಡ್ತಾರೆ. ನನಗೆ ಅದೇ ದೊಡ್ಡ ತಲೆನೋವಾಗಿರೋದು. ಕೆಟ್ಟದ್ರಲ್ಲೂ ಒಂದು ಒಳ್ಳೇದಾಗುತ್ತೆ ಅಂತಾರಲ್ಲ, ಆ ಥರ ಈ ಆಕ್ಸಿಡೆಂಟಿಂದ ನಿನ್ನ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳೋ ಹಾಗಾಯ್ತು. ನೀನು ಏನು ಯೋಚನೆ ಮಾಡಬೇಡಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಅವ್ರು ಏನೇ ಅವಮಾನ ಮಾಡಲಿ, ತೊಂದರೆ ಕೊಡಲಿ, ನಾನು ಬೆಳ್ಳಿ ಅದ್ರ ಬಗ್ಗೆ ಚಿಂತೆನೇ ಮಾಡಲ್ಲ. ನಿನಗೂ ಬೆಳ್ಳಿಗೂ ಯಾವ ತೊಂದರೆನೂ ಇರಲ್ಲ. ನಮಸ್ಕಾರ ಗುರುಗಳೇ. ನೀವು ಕೇಳಿದ ಜಾತಕ ತಗೊಳ್ಳಿ ಗುರುಗಳೇ. ಓಂ ಶ್ರೀ ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಏನಾಯ್ತು ಗುರುಗಳೇ? ಜಾತಕ ಹೊಂದಾಣಿಕೆ ಆಗ್ತಿಲ್ವಾ? ಎಲ್ಲ ವಿಧವಾಗಿ ಲೆಕ್ಕಾಚಾರ ಹಾಕಿ ನೋಡಿದೆ, ಮುತ್ತುಗೂ ಮಾಯಾಗೂ ಯಾವುದೇ ರೀತಿ ಹೊಂದಾಣಿಕೆ ಆಗ್ತಾ ಇಲ್ಲಮ್ಮ. ಇಬ್ರು ಜಾತಕನೂ ಸರಿ ಹೊಂದ್ತಾ ಇಲ್ಲ. ಹೀಗಂದ್ರೆ ಹೇಗೆ? ನನ್ನ ಅನುಭವದಲ್ಲಿ ತುಂಬ ಜಾತಕಗಳನ್ನು ನೋಡಿದ್ದೀನಿ, ಆದರೆ ಇವರಿಬ್ಬರ ಜಾತಕದಲ್ಲಿ ತುಂಬ ವಿರೋಧ ಭಾವನೆ ಮೂಡ್ತಾ ಇದೆ. ನನ್ನ ಅನುಭವದಲ್ಲಿ ಹೇಳ್ತೀನಿ, ಮುತ್ತುಗೂ ಮಾಯಾಗೂ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ. ನಂಬಿ ಬಂದಿದ್ದೀವಿ ಸ್ವಾಮಿ. ನೀವೇ ಈ ರೀತಿ ಹೇಳಿದ್ರೆ ನಮಗೆ ಏನ್ ಮಾಡ್ಬೇಕು ಅಂತ ದಿಕ್ಕೇ ತೋರಿಸ್ತಿಲ್ಲ. ಏನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಇಲ್ಲದೆ ಹೋದ್ರೆ ಈ ಮಗು ಜೀವನ ಹಾಳಾಗೋಗುತ್ತೆ. ಪರಿಹಾರ ಸರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮದುವೆ ವಯಸ್ಸಿಗೆ ಬಂದಿರೋರು ಇದ್ದಾರಾ? ಇದಾರೆ ಗುರುಗಳೇ. ನನ್ನ ಮಗ ಕಾರ್ತಿಕ್ ಮತ್ತೆ ಮಗಳು ಐಶ್ವರ್ಯ. ಮುತ್ತು ಮಾಯಾ ಮದುವೆ ಅಷ್ಟೇ ಅಲ್ಲಮ್ಮ, ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆದಿರೋ ಹಾಗೆ ಒಂದು ತಡೆ ಇದೆ. ಈ ಸಮಸ್ಯೆಗೆ ಪರಿಹಾರ ಏನು ಅಂದರೆ, ಈಗಲೇ ನಿಮ್ಮ ಮಗಳು ಐಶ್ವರ್ಯಗೆ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ. ಹುಡುಗನ್ ನೋಡಿ, ಹುಡುಗ ಹುಡುಗಿ ಇಬ್ಬರು ಒಪ್ಪಲಿ, ಈ ಶುಭ ಕಾರ್ಯ ನಡೆದ್ರೆ ಮುತ್ತು ಮಾಯಾನ್ ಮದುವೆ ನಡೆಯೋ ಎಲ್ಲ ಸಂಭವನೂ ಇರುತ್ತೆ. ಯಾಕೆಂದರೆ ಮೊದಲೇ ಒಂದು ಶುಭ ಕಾರ್ಯ ನಡೆದ್ರೆ ನಂತರ ಯಾವುದೇ ಅಡೆತಡೆಗಳು ಇರೋದಿಲ್ಲ. ಆಯಿತು ಗುರುಗಳೇ, ನೀವು ಹೇಳ್ದಾಗೆ ನನ್ನ ಮಗಳು ಐಶ್ವರ್ಯ ಮದುವೆ ಸಿದ್ಧತೆ ಮಾಡ್ಕೋತೀವಿ. ಬರ್ತೀನಿ. ಸರಿ. ಆಮೇಲೆ ಬೆಳ್ಳಿ,
ಮನೆಗೆ ಹೋಗ್ತಿದ್ದಾಗೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಕುತ್ಕೋಬೇಡ. ಅದಕ್ಕಿಂತ ಕೆಲ್ಸದವ್ರು ಇದ್ದಾರೆ. ನೀನು ಆರಾಮಾಗಿ ರೆಸ್ಟ್ ಮಾಡು. ನಿನಗೆ ಏನೇ ಬೇಕಿದ್ರೋ ನನ್ನನ್ನು ಕೇಳು, ಸರಿನಾ?